ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಳಿಕ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಅರ್ಧ ಲೀಟರ್ ಹಾಲಿನ ಬೆಲೆಯನ್ನು 2 ರೂಪಾಯಿಯಷ್ಟು ಹೆಚ್ಚಳ ಮಾಡಿದೆ. ಅದರ ಪರಿಣಾಮವಾಗಿ 1 ಲೀಟರ್ ಹಾಲಿನ ಬೆಲೆ ಕೂಡ 2 ರೂಪಾಯಿಯಷ್ಟು ಹೆಚ್ಚಳ ಆಗಿದೆ. 22 ರೂಪಾಯಿ ಇದ್ದ ಅರ್ಧ ಲೀಟರ್ ಹಾಲಿನ ಬೆಲೆ 24 ರೂಪಾಯಿ, 24 ರೂಪಾಯಿ ಇದ್ದ ಅರ್ಧ ಲೀಟರ್ ಹಾಲಿನ ಬೆಲೆ 26 ರೂಪಾಯಿ, ಸ್ಪೆಷಲ್ ಹಾಲಿನ ಬೆಲೆ 25 ರೂಪಾಯಿ ಇತ್ತು, ಅದು 27 ರೂಪಾಯಿ ಆಗಿದೆ. ಶುಭಂ 25 ರೂಪಾಯಿ ಇತ್ತು, 27 ರೂಪಾಯಿ. ಸಮೃದ್ಧಿ 26 ಇತ್ತು, 28 ರೂಪಾಯಿ ಆಗಿದೆ. ಶುಭಂ 25 ರೂಪಾಯಿ ಇತ್ತು, 27 ರೂಪಾಯಿ ಆಗಿದೆ. ಸಂತೃಪ್ತಿ 28 ರೂಪಾಯಿ ಇತ್ತು, 30 ರೂಪಾಯಿ ಆಗಿದೆ. ಶುಭಂ ಗೋಲ್ಡ್ 26 ರೂಪಾಯಿ ಇತ್ತು, 28 ರೂಪಾಯಿ ಆಗಿದೆ. ಡಬಲ್ ಟೋನ್ಡ್ 21 ರೂಪಾಯಿ ಇತ್ತು, 23 ರೂಪಾಯಿ ಆಗಿದೆ. ಅರ್ಧ ಲೀಟರ್ ಹಾಲಿನ ಬೆಲೆ 2 ರೂಪಾಯಿ ಹೆಚ್ಚಳ ಆಗಿರುವ ಕಾರಣ 1 ಲೀಟರ್ ಹಾಲಿನ ಬೆಲೆ ಕೂಡ 2 ರೂಪಾಯಿ ಹೆಚ್ಚಳ ಆಗಿದೆ. ಅರ್ಧ ಲೀಟರ್ ಹಾಲಿನ ಪ್ಯಾಕೆಟನ್ನು ಖರೀದಿ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ. ಅವರು 2 ರೂಪಾಯಿ ಹೆಚ್ಚುವರಿಯಾಗಿ ನಾಳೆಯಿಂದ ಕೊಡಬೇಕು. 1 ಲೀಟರ್ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅರ್ಧ ಲೀಟರ್ಗೆ 2 ಅಂತ ಹೇಳಿದ್ರೆ 1 ಲೀಟರ್ಗೆ 4 ರೂಪಾಯಿ ಆಗಬೇಕಿತ್ತು. ಆದರೆ 1 ಲೀಟರ್ ಹಾಲಿನ ಬೆಲೆ ಕೂಡ 2 ರೂಪಾಯಿ ಹೆಚ್ಚಳ ಆಗಿದೆ. 4 ರೂಪಾಯಿ ಬದಲು 2 ರೂಪಾಯಿ ಹೆಚ್ಚಳ ಆಗಿದೆ. ಹಾಲಿನ ಬೆಲೆಯನ್ನು ಏರಿಕೆ ಮಾಡಿದ ಬಳಿಕ KMF ತಾನು ಪ್ರಕಟಿಸಿರುವಂತಹ ಮಾಧ್ಯಮ ಪ್ರಕಟಣೆಯಲ್ಲಿ ಉಳಿದ ರಾಜ್ಯಗಳಲ್ಲಿ ಹಾಲಿನ ಬೆಲೆ ಎಷ್ಟಿದೆ ಎನ್ನುವಂತಹ ಅಂದಾಜನ್ನು ಕೂಡ ಕೊಟ್ಟಿದೆ. ಕರ್ನಾಟಕದಲ್ಲಿ ನಂದಿನಿ ಹಾಲು ಲೀಟರ್ಗೆ 44 ರೂಪಾಯಿ, ಕೇರಳದಲ್ಲಿ ಮಿಲ್ಮಾ 52 ರೂಪಾಯಿ ಲೀಟರ್ಗೆ, ದೆಹಲಿಯಲ್ಲಿ ಮದರ್ ಡೇರಿ 54 ರೂಪಾಯಿ, ಗುಜರಾತ್ನಲ್ಲಿ ಅಮೂಲ್ 56 ರೂಪಾಯಿ, ಅಮೂಲ್ ಮಹಾರಾಷ್ಟ್ರದಲ್ಲಿ ಏನು ಸಪ್ಲೈ ಮಾಡ್ತಿದೆ ಅದಕ್ಕೆ 56 ರೂಪಾಯಿ, ಆಂಧ್ರ ಪ್ರದೇಶದಲ್ಲಿ ವಿಜಯ ಬ್ರ್ಯಾಂಡ್ನ ಹಾಲು 58 ರೂಪಾಯಿ ಪರ್ ಲೀಟರ್. ಸೊ ಕಂಪ್ಯಾರಿಟಿವ್ಲಿ ನಾವು ನೋಡೋದಾದರೆ ಕರ್ನಾಟಕದ ನಂದಿನಿಯೇ ಉಳಿದ ರಾಜ್ಯಗಳ ಹಾಲಿನ ಪ್ಯಾಕೆಟ್ಗಳಿಗಿಂತ ಅತ್ಯಂತ ಅಗ್ಗದ ಪ್ರಾಡಕ್ಟು. 44 ನಮ್ಮಲ್ಲಿ, ಕೇರಳದಲ್ಲಿ 52 ಅಂದರೆ 8 ರೂಪಾಯಿ ಡಿಫ್ರೆನ್ಸ್ ಇದೆ. ದೆಹಲಿಯಲ್ಲಿ 54 10 ರೂಪಾಯಿ ಡಿಫ್ರೆನ್ಸು. ಅಮೂಲ್ಗೂ ನಂದಿನಿಗೂ 1 ಲೀಟರ್ ಹಾಲಿಗೆ 12 ರೂಪಾಯಿ ಡಿಫ್ರೆನ್ಸ್ ಇದೆ. ಅಮೂಲ್ 56, ನಂದಿನಿ 44. ಆಂಧ್ರ ಪ್ರದೇಶದ ವಿಜಯ ಬ್ರ್ಯಾಂಡ್ನ ಹಾಲಿಗೆ ಮತ್ತು ನಮಗೆ 14 ರೂಪಾಯಿ ವೇರಿಯೇಷನ್ಸ್ ಇದೆ. ನಂದಿನಿ 44, ವಿಜಯ 58, ಆಂಧ್ರ ಪ್ರದೇಶದ ಬ್ರ್ಯಾಂಡು. ಇಲ್ಲಿ ಒಂದು ರಣತಂತ್ರವನ್ನು ಸರ್ಕಾರ ಮಾಡಿರುವಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲಿ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅರ್ಧ ಲೀಟರ್ ಹಾಲಿನ ಬೆಲೆಯನ್ನು 2 ರೂಪಾಯಿ ಹೆಚ್ಚಳ ಮಾಡಿರುವಂತಹ KMF ಅರ್ಧ ಲೀಟರ್ ಪ್ಯಾಕೆಟ್ನ ಹಾಲಿನ ಪ್ರಮಾಣವನ್ನು 50 ಮಿಲಿಮೀಟರ್ನಷ್ಟು ಹೆಚ್ಚಳ ಮಾಡಿದೆ. ಅಂದರೆ ಗ್ರಾಹಕರು ತಮಗೆ ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ ಸಿಗುವಂತಹ ಹೆಚ್ಚುವರಿ 50 ಮಿಲಿಲೀಟರ್ನಷ್ಟು ಹೆಚ್ಚುವರಿ ಹಾಲೇನಿದೆ ಅದಕ್ಕಷ್ಟೇ 2 ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡ್ತಾ ಇರುವಂಥದ್ದು. 500 ಮಿಲಿಲೀಟರ್ ಏನು ಸಿಗ್ತಾ ಇತ್ತು ಅರ್ಧ ಲೀಟರ್ನಲ್ಲಿ, ನಾಳೆಯಿಂದ ಅದು 550 ಮಿಲಿಲೀಟರ್ ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ. 1 ಲೀಟರ್ ಪ್ಯಾಕೆಟ್ನಲ್ಲಿ 1000 ಮಿಲಿಮೀಟರ್ ಬದಲು 1 ಲೀಟರ್ ಪ್ಯಾಕೆಟ್ನಲ್ಲಿ 1000 ಮಿಲಿಲೀಟರ್ ಬದಲು 1050 ಮಿಲಿಲೀಟರ್ ಇರುತ್ತೆ. ಅಂದರೆ ಹೆಚ್ಚಳ ಆಗಿರುವಂತಹ ಪ್ರಮಾಣ 50 ಮಿಲಿಲೀಟರ್ ಏನಿದೆ ಅದಕ್ಕೆ ಗ್ರಾಹಕರು 2 ರೂಪಾಯಿ ಹೆಚ್ಚಳ ಪಾವತಿ ಮಾಡಬೇಕಾಗತ್ತೆ. ಅಂದರೆ ಇನ್ ಆ್ಯಕ್ಚುಯಲ್ ಸೆನ್ಸ್, ಇನ್ ಮೋಸ್ಟ್ ಲಾಜಿಕಲ್ ಸೆನ್ಸ್, ಹಾಲಿನ ಬೆಲೆ ಏರಿಕೆ ಆಗಿಲ್ಲ. ಹೆಚ್ಚುವರಿಯಾಗಿ ಏನು 50 ಮಿಲಿಲೀಟರ್ ಪ್ರಮಾಣವನ್ನು ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲೂ ಮತ್ತು 50 ಮಿಲಿಮೀಟರ್ ಪ್ರಮಾಣವನ್ನು 1 ಲೀಟರ್ ಪ್ಯಾಕೆಟ್ನ ಹಾಲಿನಲ್ಲಿ ಏನು ಹೆಚ್ಚಳ ಮಾಡಲಾಗಿದೆ, ಹೆಚ್ಚುವರಿಯಾಗಿ ತುಂಬಿಸಲಾಗಿದೆ, ಅದಕ್ಕೆ ನಾಳೆಯಿಂದ ಗ್ರಾಹಕರು ಹೆಚ್ಚುವರಿಯಾಗಿ 2 ರೂಪಾಯಿಯನ್ನು ಪಾವತಿಸಬೇಕಾಗತ್ತೆ. ಸೊ ಆಟೋಮೆಟಿಕಲಿ ಗ್ರಾಹಕರು ನಾಳೆ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ಕೊಡಿ ಅಂತ ಕೇಳಿದ್ರು ಕೂಡ ನಂದಿನಿ ಪಾರ್ಲರ್ನಲ್ಲಿ ಕೊಡುವಂಥದ್ದು 550 ಮಿಲಿಲೀಟರ್ ಇರತಕ್ಕಂತಹ ಪ್ಯಾಕೆಟು. ಅಂದರೆ ಅನಿವಾರ್ಯವಾಗಿ ಗ್ರಾಹಕರು 50 ಮಿಲಿಲೀಟರ್ನಷ್ಟು ಹೆಚ್ಚುವರಿ ಹಾಲನ್ನು ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ ಬೈ ಮಾಡಬೇಕಾಗತ್ತೆ. 1 ಲೀಟರ್ ಪ್ಯಾಕೆಟ್ನಲ್ಲೂ ಕೂಡ 50 ಮಿಲಿಲೀಟರ್ ಹೆಚ್ಚುವರಿ ಪ್ರಮಾಣವನ್ನು ಬೈ ಮಾಡಬೇಕಾಗತ್ತೆ. ಯಾಕೆ ಈ ರೀತಿ ಮಾಡ್ತು ಸರ್ಕಾರ ಅಥವಾ KMF? ದಿಸ್ ಈಸ್ ಒನ್ ಆಫ್ ದಿ ಕ್ರೂಷಿಯಲ್ ಕ್ವಶನ್.
ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಹಾಲಿನ ಸಂಗ್ರಹ ಆಗಿದೆ. ನೋಡಿ, KMFನ ಮಾಹಿತಿಯ ಪ್ರಕಾರ ಈ ತಿಂಗಳ ಜೂನ್ 18ನೇ ತಾರೀಕು 98,87,000 ಲೀಟರ್ ಹಾಲು ಸಂಗ್ರಹ ಆಗಿರುವಂಥದ್ದು. 98,87,000 ಲೀಟರ್ ಹಾಲಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು. ಅಷ್ಟು ಹೆಚ್ಚಳ ಆಗಿದೆ, ಅಷ್ಟಕ್ಕೆ ಏರಿಕೆ ಆಗಿರುವಂಥದ್ದು, ವಿಚ್ ಇಸ್ ಐತಿಹಾಸಿಕ ದಾಖಲೆ KMFನ ಇತಿಹಾಸದಲ್ಲಿ. ನೋಡಿ, ಕಳೆದ ವರ್ಷ 2022 ಜೂನ್ 19ನೇ ತಾರೀಕು 94,18,000 ಲೀಟರ್ ಹಾಲು ಸಂಗ್ರಹ ಆಗಿತ್ತು KMFನ ಬೇರೆ ಬೇರೆ ಒಕ್ಕೂಟಗಳ ಅಡಿಯಲ್ಲಿ. 94,18,000. ಬಟ್ ಜೂನ್ 18ಕ್ಕೆ 98,87,000 ಲೀಟರ್ ಹಾಲು ಸಂಗ್ರಹ ಆಗಿದೆ. ನಿಯರ್ಲಿ 3 ಲಕ್ಷಕ್ಕೂ ಅಧಿಕ ಪ್ರಮಾಣದ ಹಾಲು KMFನಲ್ಲಿ ಸಂಗ್ರಹ ಆಗಿದೆ. ಸೊ ಈ ಹೆಚ್ಚುವರಿಯಾಗಿ ಸಂಗ್ರಹ ಆಗಿರುವಂತಹ ಹಾಲನ್ನು ಏನು ಮಾಡುವಂಥದ್ದು? KMF ರೈತರಿಗೆ ಹೇಳೋಕ್ಕಾಗಲ್ಲ, ನೀವು ಹೆಚ್ಚುವರಿ ಹಾಲು ತಂದರೆ ನಾವು ಅದನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ ಅಂಥೇಳಿ. ಸ್ವೀಕಾರ ಮಾಡಿದ ಬಳಿಕ, ರೈತರಿಂದ ಸ್ವೀಕಾರ ಮಾಡಿದ ಬಳಿಕ KMF ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಅದನ್ನು ವೇಸ್ಟ್ ಮಾಡಿಬಿಟ್ರೆ KMF ಲಾಸಿಗೆ ಹೋಗುತ್ತೆ, ನಷ್ಟದಲ್ಲಿ ನಡಿಬೇಕಾಗುತ್ತೆ. ಎಗೇನ್ ಅದರ ನೇರವಾದಂತಹ ಪರಿಣಾಮ ಒಂದು ಕಡೆ ಉತ್ಪಾದಕರು ಅಂದರೆ ರೈತರು, ಇನ್ನೊಂದು ಕಡೆ ಗ್ರಾಹಕರು, ಇಬ್ಬರಿಗೂ ಕೂಡ ಅದರ ಹೊಡೆತ ಬೀಳುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಒಂದು ಆಲೋಚನೆಯನ್ನು ಮಾಡ್ತು. ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ ನಾವು 50 ಮಿಲಿ ಲೀಟರ್ನಷ್ಟು ಹೆಚ್ಚುವರಿ ಹಾಲನ್ನು ಕೊಟ್ಬಿಡೋಣ, ಆ ಹೆಚ್ಚುವರಿ ಹಾಲಿಗೆ 2 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡೋಣ ಅಂಥೇಳಿ. ಒಂದು ಕಡೆ 2 ರೂಪಾಯಿಗೆ 50 ಮಿಲಿ ಲೀಟರ್ ಹಾಲು ಪ್ಯಾಕೆಟ್ನಲ್ಲಿ ಹೆಚ್ಚುವರಿಯಾಗಿ ಗ್ರಾಹಕರಿಗೆ ಸಿಗುತ್ತೆ. ಜೊತೆಗೆ KMF ಕೂಡ ತನ್ನ ಬಳಿ ಸಂಗ್ರಹ ಆಗುವಂತಹ ಹೆಚ್ಚುವರಿ ಹಾಲಿನ ಪ್ರಮಾಣ ಏನಿದೆ ಅದನ್ನು ಎಲ್ಲೂ ಕೂಡ ವೇಸ್ಟ್ ಮಾಡದೆ ಅದನ್ನು ಗ್ರಾಹಕರಿಗೆ ವರ್ಗಾವಣೆ ಮಾಡುವುದರ ಮುಖಾಂತರ ತನ್ನ ಮೇಲೆ ಬೀಳಬಹುದಾದಂತಹ ಅನಗತ್ಯ ಆರ್ಥಿಕ ಹೊರೆಯೊಂದನ್ನು ಅದು ತಪ್ಪಿಸ್ಕೊಂಡಿದೆ ಅದರಿಂದ. ಸೊ ಮುಖ್ಯಮಂತ್ರಿಗಳು ಟ್ವೀಟನ್ನು ಮಾಡಿದ್ದಾರೆ, ನಮ್ಮ ಸರ್ಕಾರ ಹಾಲಿನ ದರವನ್ನು ಹೆಚ್ಚಳ ಮಾಡಿಲ್ಲ. 1 ಲೀಟರ್ ಪ್ಯಾಕೆಟ್ನಲ್ಲಿ ಇನ್ನು ಮುಂದೆ 1050 ಮಿಲಿ ಲೀಟರ್, ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ 550 ಮಿಲಿ ಲೀಟರ್ ಹಾಲು ದೊರೆಯಲಿದ್ದು, ಈ 50 ಮಿಲಿ ಲೀಟರ್ ಹೆಚ್ಚುವರಿ ಹಾಲಿಗೆ ಗ್ರಾಹಕರಿಂದ 2 ರೂಪಾಯಿ ಸಂಗ್ರಹಿಸಲಾಗ್ತಾ ಇದೆ. ಹೀಗಾಗಿ ಲೀಟರ್ ಪ್ಯಾಕೆಟ್ 44 ರೂಪಾಯಿ, ಅರ್ಧ ಲೀಟರ್ ಪ್ಯಾಕೆಟ್ 24ಕ್ಕೆ ಹೆಚ್ಚು ಹಾಲಿನ ಜೊತೆ ಲಭ್ಯ ಆಗಲಿದೆ, ಹೆಚ್ಚು ಹಾಲಿನ ಜೊತೆಗೆ ಲಭ್ಯ ಆಗಲಿದೆ. ಕಳೆದ ಕೆಲವು ತಿಂಗಳಿಂದ ಹಾಲಿನ ಉತ್ಪಾದನೆ ಗಣನೀಯ ಏರಿಕೆಯಾಗಿದ್ದು, ನಿತ್ಯದ ಸರಾಸರಿ ಉತ್ಪಾದನೆ 89 ಲಕ್ಷ ಲೀಟರ್ನಿಂದ 1 ಲಕ್ಷ ಲೀಟರಿಗೆ ಬರ್ತಾ ಇದೆ ಅಂತ ಹೇಳಿ. ಇಟ್ಸ್ ಪೀಕ್ ಹಾಲಿನ ಪ್ರೊಡಕ್ಷನ್ನು ಪೀಕಿಗೆ ಹೋಗಿರುವಂಥದ್ದು. ಡೈರಿಗಳಲ್ಲಿ ರೈತರು ತರುವ ಹೆಚ್ಚುವರಿ ಹಾಲನ್ನು ನಿರಾಕರಿಸಬಾರದು, ಜೊತೆಗೆ ಗ್ರಾಹಕರಿಗೂ ಹೊರೆಯಾಗದ ರೀತಿ ಹಾಲನ್ನು ತಲುಪಿಸುವ ಉದ್ದೇಶದಿಂದ KMF ಸಂಸ್ಥೆಯು ಈ ನಿರ್ಣಯವನ್ನು ಕೈಗೊಂಡಿದೆ. ನಾಳೆಯಿಂದ ಹೆಚ್ಚು ಹಾಲಿನ ಜೊತೆಗೆ ಹೆಚ್ಚು ಪೋಷಕಾಂಶವು ನಂದಿನಿ ಗ್ರಾಹಕರ ಮನೆಗೆ ತಲುಪಲಿದೆ ಎನ್ನುವಂತಹ ಒಂದು ಟ್ವೀಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ವೇಳೆ ಅಂದರೆ ಕಳೆದ ವರ್ಷ ನಿತ್ಯ ಸರಾಸರಿ 72 ಲಕ್ಷ ಲೀಟರ್ನಷ್ಟು ಹಾಲು ಸಂಗ್ರಹ ಆಗ್ತಾ ಇತ್ತು. ಈ ಹಿಂದೆ ಹಾಲಿನ ಬೆಲೆಯಲ್ಲಿ ₹3 ಹೆಚ್ಚಳ ಮಾಡಿ ಹೆಚ್ಚುವರಿ ಹಣವನ್ನು ರೈತರಿಗೆ ನೇರವಾಗಿ ವರ್ಗಾಯಿಸುವ ಪ್ರೋತ್ಸಾಹದಾಯಕ ಕ್ರಮ ಕೈಗೊಂಡಿದ್ದರಿಂದ ಹೈನೋದ್ಯಮವು ಹಿಂದಿಗಿಂತ ಲಾಭ ತಂದುಕೊಡುವ ಉದ್ಯೋಗವಾಯಿತು. ಜೊತೆಗೆ ಈ ಬಾರಿ ಉತ್ತಮ ಮಳೆಯಾಗಿರೋದರಿಂದ ಜಾನುವಾರುಗಳಿಗೆ ಹಸಿರು ಮೇವು ಲಭ್ಯವಾಗ್ತಾ ಇದೆ. ಈ 2 ಕಾರಣಗಳಿಂದಾಗಿ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಇಂದು ನಿತ್ಯ ಸರಿಸುಮಾರು 1 ಕೋಟಿ ಲೀಟರ್ ಹಂತಕ್ಕೆ ತಲುಪ್ತಾ ಇದೆ. ಈಗಾಗಲೇ ಗರಿಷ್ಠ ಪ್ರಮಾಣದ ಹಾಲಿನ ಪೌಡರ್ ತಯಾರಿಕೆ ಮಾಡುವ ಉದ್ದೇಶಕ್ಕೆ ಬಳಕೆ ಮಾಡಲಾಗುತ್ತಿದೆ. ನಿತ್ಯ ಸುಮಾರು 30 ಲಕ್ಷ ಲೀಟರ್ ಹಾಲು ಪೌಡರ್ ತಯಾರಿಕೆಗೆ ಬಳಸಲ್ಪಡುತ್ತಿದ್ದು 250 ಮೆಟ್ರಿಕ್ ಟನ್ ಹಾಲಿನ ಪೌಡರ್ ತಯಾರಿಸಲಾಗ್ತಾ ಇದೆ. ಇದು ಹಾಲಿನ ಪೌಡರ್ಗೆ ಇರುವ ಬೇಡಿಕೆಗೆ ಅನುಗುಣವಾಗಿದೆ. ಈಗ ಹೆಚ್ಚುವರಿಯಾಗಿ ಉತ್ಪಾದನೆ ಆಗುತ್ತಿರುವ ಹಾಲನ್ನು ರೈತರಿಂದ ಖರೀದಿಸಿ ಗ್ರಾಹಕರಿಗೂ ಹೊರೆಯಾಗದ ರೀತಿಯಲ್ಲಿ ಮಾರಾಟ ಮಾಡುವ ಸಲುವಾಗಿ KMF ಸಂಸ್ಥೆ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಇಟ್ಸ್ ಅ ಗುಡ್ ಡಿಸಿಷನ್. ಈಗ ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ 500 ಮಿಲಿ ಲೀಟರ್ ಹಾಲು ಅಂತ ಹೇಳಿದ್ರೆ ಅದಕ್ಕೆ 22 ರೂಪಾಯಿ ಬರ್ತಾ ಇತ್ತು. ಅದನ್ನು ಎಗೇನ್ ಮಿಲಿ ಲೀಟರ್ಗೆ ಲೆಕ್ಕಾಚಾರ ಹಾಕಿದರೆ ನಾವು
ಈಗೇನು 50 ಮಿಲಿಲೀಟರ್ಗೆ ಏನು 2 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಅರ್ಧ ಲೀಟರ್ನ ಪ್ಯಾಕೆಟ್ನಲ್ಲಿ ಹಾಲಿನ ಪ್ರಮಾಣ ಹೆಚ್ಚಳ ಮಾಡುವುದರ ಮುಖಾಂತರ ಹಾಲಿನ ದರವನ್ನು ಹೆಚ್ಚಳ ಮಾಡಿರುವಂಥದ್ದು. ಸೊ ಗುಡ್ ಡಿಸಿಷನ್ KMF ಇದ್ದಂಗೆ ನೋಡೋಕೆ ಹೋದರೆ. ಇಟ್ಸ್ ಬ್ಯಾಡ್ ಡಿಸಿಷನ್ ಅಂತೂ ಖಂಡಿತ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಮಾಲೀಕರು ಅಂತ ಇಟ್ಕೊಳ್ಳಿ, ಅವರಿಗೆ 2 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿ ಹೊರೆ ಹಾಕುವುದರ ಬದಲು ಪ್ಯಾಕೆಟ್ನಲ್ಲಿ 50 ಮಿಲಿಲೀಟರ್ ಹಾಲಿನ ಪ್ರಮಾಣವನ್ನೇ ಹೆಚ್ಚಳ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಗೆ 2 ರೂಪಾಯಿ ಆ ರೀತಿ ಕಮರ್ಷಿಯಲ್ ಯೂಸೇಜ್ ಯಾರು ಮಾಡ್ತಾರೆ ಅವರಿಗೆ ಹೊರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೂ ಕೂಡ 50 ಮಿಲಿಲೀಟರ್ ಹಾಲಿನ ಪ್ರಮಾಣ ಹೆಚ್ಚುವರಿಯಾಗಿ ದೊರೀತಾ ಇರೋದರಿಂದಾಗಿ ವಿಚ್ ಇಸ್ ಅಗೇನ್ ಅನಿವಾರ್ಯಗಳೀಗ. ಬಿಕಾಸ್ ಫ್ಲಡ್ ಆಗ್ತಾ ಇದೆ KMFಗೆ ಹಾಲು, ತಗೊಬಂದು ವೇಸ್ಟ್ ಮಾಡೋಕ್ಕಾಗಲ್ಲ. ಅದನ್ನು ವೇಸ್ಟ್ ಮಾಡಿದ್ರೆ ಎಗೇನ್ KMF ಲಾಸ್ಗೆ ಹೋಗುತ್ತೆ, ಗ್ರಾಹಕರು ಹೊರೆಯನ್ನು ಅನುಭವಿಸಬೇಕಾಗತ್ತೆ, ರೈತರು ಹೊಡೆತವನ್ನು ತಿನ್ನಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಏನಿವತ್ತು ನಿರ್ಧಾರವನ್ನು ತೆಗೆದುಕೊಂಡಿದೆ, ಇಟ್ಸ್ ಗುಡ್ ಡಿಸಿಷನ್ ಅಂತಲೇ ಹೇಳ್ಬೋದು. ಈ ಹಿಂದೆ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯ ಸರ್ಕಾರದಲ್ಲಿ ಕ್ಷೀರಭಾಗ್ಯವನ್ನು ತಂದಿದ್ರು, ಕ್ಷೀರಭಾಗ್ಯ ಯೋಜನೆ. ಆ ಕ್ಷೀರಭಾಗ್ಯ ಯೋಜನೆಯ ಮುಖಾಂತರ KMFಗೆ ಬರ್ತಾ ಇದ್ದಂತಹ ಹೆಚ್ಚುವರಿ ಹಾಲಿನ ಪ್ರಮಾಣವನ್ನು ಸರ್ಕಾರವೇ ಬೈ ಮಾಡಿ ಅದನ್ನು ಶಾಲೆಗಳಲ್ಲಿ ವಿತರಣೆ ಮಾಡುವುದರ ಮುಖಾಂತರ ಹಾಲಿನ ಏನು ಪ್ರಮಾಣ ಹೆಚ್ಚಳ ಆಗಿದ್ದರಿಂದಾಗಿ ಏನು ಹೊರೆ ಆಗ್ತಿತ್ತು KMFಗೆ, ಅದನ್ನು ಸರ್ಕಾರವೇ ಸಂಭಾಳಿಸಿಕೊಂಡು ಹೋಗಿತ್ತು ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ಅವಧಿಯಲ್ಲಿ. ಸೊ ಈಗ ಅದಕ್ಕಿಂತ ಭಿನ್ನವಾದಂಥ ಇನ್ನೊಂದು ನಿರ್ಧಾರವನ್ನು ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿದೆ. ನಾಟ್ ಎ ಟೂ ಮಚ್ ಪ್ರೆಷರ್ ಅಂತ ಅನಿಸ್ತಾ ಇದೆ, ಬಿಕಾಸ್ ಆಫ್ ದ ಪ್ರಾಡಕ್ಟ್ ಜಾಸ್ತಿ ಆಗಿರೋದ್ರಿಂದಾಗಿ KMFಗೆ ಇಟ್ಸ್ ಅ ಮಚ್ ನೀಡೆಡ್ ಡಿಸಿಷನ್. ಹಂಗೆ ನೋಡೋಕೆ ಹೋದರೆ ಅಮೂಲ್ ಹಾಲಿನ ದರ ಏರಿಕೆಗೆ ಬಂದರೆ, ಅಮೂಲ್ ಕಳೆದ 2-3 ವರ್ಷಗಳ ಅವಧಿಯಲ್ಲಿ ಒಂದು 10-12 ಬಾರಿ ಹಾಲಿನ ದರವನ್ನು ಹೆಚ್ಚಳ ಮಾಡಿಬಿಟ್ಟಿದೆ. ಅಮೂಲ್ ಹಾಲಿನ ದರವನ್ನು 10-12 ಬಾರಿ ಹೆಚ್ಚಳ ಮಾಡಿಬಿಟ್ಟಿದೆ. ಮದರ್ ಡೈರಿ ಕೂಡ ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ. ನಮ್ಮ KMF ಮಾತ್ರ ಹಾಲಿನ ದರವನ್ನು ಕಡಿಮೆ ಇರುವಂಥದ್ದು, 44 ರೂಪಾಯಿ ಪರ್ ಲೀಟರು. ಸೊ ಗುಡ್ ಡಿಸಿಷನ್ ಸಿದ್ದರಾಮಯ್ಯ ಸರ್ಕಾರದ ಸಮಯೋಚಿತ ನಿರ್ಧಾರ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ KMF ರೈತರಿಂದ ಅವರು ತರುವಂಥ ಹಾಲನ್ನು ಅಷ್ಟು ಪ್ರಮಾಣವನ್ನು ತಾನು ಖರೀದಿ ಮಾಡದೆ ಹೋದರೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೆ. ಸೊ ಅದು ಎಗೇನ್ ರೈತರಿಗೂ ಕೂಡ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳಬಹುದು. ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು.